ಅಮ್ಮ ಹೆಂಗಪ್ಪ ಹೇಳ್ಕೊಟ್ಟಿದ್ದು ಕಂಡ್ಬಿಡಕ್ಕೆ ನಿಂಗೆ. ಮೊಂಡಿ ಎಲ್ಲ ತರ್ಚ್ಕೊಂಬಂದಿದ್ದಿಲ್ಲ ಪಾಪ. ನನ್ನ ಗೋಲ್ಡ್ನ ಕೇಳೋರು ಯಾರು ಇಲ್ಲ ಅಲ್ವಾ. ವೆಲ್ಕಮ್ ಬ್ಯಾಕ್ ಹೇಳಿ. ಹಾಲು ತಗೊಡಪ್ಪ ಇಲ್ಲ ಹಂಗೆ ಫ್ರಿಜ್ಜಲ್ಲಿ. ಇಲ್ಲಿ ಕೊಡಿಲಿ. ಬೆಳಿಗ್ಗೆ ಬೆಳಿಗ್ಗೆ ಜ್ಯೂಸ್ ಕುಡಿಬೇಕಾ ನೀನು? ಇದು ಸಾಕು, ಇದು ಸಾಕು, ಇದು ಸಾಕು. ಅದೆಲ್ಲ ಬೇಡ, ಅದೆಲ್ಲ ಬೇಡ ಮೇಡಮ್, ಪ್ಲೀಸ್ ಮೇಡಮ್. ಮೇಡಮ್ ತಣ್ಣಗೆ ಫ್ರಿಜ್ಗಿಡಿ ಮೇಡಮ್. ಇಲ್ಲಿ ಬಾ ಇಲ್ಲಿ. ಮ್ಯಾಗಿ ಬೇಡ ಅಂತ ಎಷ್ಟು ಹೇಳಿದ್ರು ಅವ್ರ ಅಪ್ಪನ ಹತ್ರ ತೆಗೆಸ್ಕೊಂಡ್ಬಿಡ್ತಾಳೆ, ಬಿಡೋದಿಲ್ಲ ಅವ್ರ ಅಪ್ಪನ್ನ. ನೋಡಿ ಊರಲ್ಲಿ ಚೆನ್ನಾಗಿ ತಿಂದವಳೆ ಮ್ಯಾಗಿನ. ಇಲ್ಲಿ ಬೇಡ ಪಪ್ಪು ಅಂತ ಹೇಳಿದ್ರೆ ಅವ್ರ ಅಪ್ಪನ ಕೈ ತೆಗೆಸ್ಕೊಂಡು ಏನು ಮಾಡೋವರೆಗೂ ಬಿಡಲ್ಲ ಅಲ್ಲಮ್ಮ. ಬರೀ ಇದೆ ನಿಂದು. ಎಲ್ಲೂ ಕಟ್ ಮಾಡೋ ಹೊಂಟೋಯ್ತದೆ, ಆಮೇಲೆ ಬಿದೋಯ್ತದೆ. ಸಾಕು ಬಿಡಿ, ಎಲ್ಲ ಚೆಲ್ಲೋಯ್ತದೆ. ಮತ್ತೇನಾಯ್ತದೆ? ನನ್ನ ಮೇಲೆ ಆಣೆ ಇಟ್ಟಳು, ನನ್ನ ಮೇಲೆ ಆಣೆ ಇಟ್ಟಳು. ಓ ಗಟ್ಟಿಗಿದೆ ಬಾರಿ. ಸಿzzರ್ ಅದು ಏನಪ್ಪದ? ಸಿzzರ್. ಅದು ನೀರು ಕುಡಿಬೇಕಾದ್ರೆ ಬರೀ ತಲಾಟೆ ಮಾಡೋದು, ಆಟಾಡೋದು. ಫುಲ್ ನೆತ್ತಿಗೆ ಇರ್ಬಿಟ್ಟಿತ್ತು ಇವತ್ತಲ್ಲಮ್ಮ. ನನ್ನೇ ಕಟ್ ಮಾಡ್ಬಿಡ್ತೀಯ? ಆಮೇಲೆ ಅಂಜು ಇರಲ್ವಲ್ಲ, ಏನ್ ಮಾಡ್ತೀಯ? ಮತ್ತೆ ಕಟ್ ಮಾಡ್ತೀನಿ. ಜಾಸ್ತಿ ಆಯ್ತು, ತುಂಬಾ ಜಾಸ್ತಿ. ಯಾರನ್ನು ಕಟ್ ಮಾಡಬಾರ್ದು. ಆಮೇಲೆ ಆಟ ಆಡಕ್ಕೆ ಇರಲ್ವಲ್ಲ ನಿಂಗೆ. ಪೀಕನ್ ಕಟ್ ಮಾಡಿದ್ರೆ ಆಟ ಆಡಕ್ಕೆ ಇರಲ್ವಲ್ಲ. ಆಮೇಲೆ ಯಾರನ್ನೂ ಕಟ್ ಮಾಡಬಾರ್ದು. ಈ ಪೇರೆಂಟ್ಸ್ಗಳು ಎಷ್ಟೇ ಟ್ರೈ ಮಾಡಿದ್ರು ಮ್ಯಾಗಿ ಮಾತ್ರ ಬಿಡ್ಸೋಕ್ಕಾಗಲ್ಲ ಮಕ್ಳ ಕೈಯಿಂದ ಅಲ್ಲಪ್ಪ. ಎಷ್ಟು ಕಂಟ್ರೋಲ್ ಮಾಡ್ತೀನಿ ನಾನು, ಬಟ್ ಅವ್ರ ಅಪ್ಪ ಹತ್ರ ಹೋಗಿ ತೆಗೆಸ್ಕೊಂಡು ಬಂದ್ಬಿಡ್ತಾಳೆ, ಬಿಡಲ್ಲ ಮಾಡೋವರೆಗೂ. ಸೊ ಹೋಗ್ಲಿ ಅಂತ ಹೇಳ್ಬಿಟ್ಟು ತುಂಬ ದಿನ ಆಗಿತ್ತು, ಅದಕ್ಕೆ ಕೊಟ್ಟಿದ್ದೀನಿ. ಸೋಂದು ಕೂದು, ಸೋಂದು ಸೋಂದು ಅಲ್ಲ ಅದು ಸೌಂಡ್. ಸಾಕು ಸಾಕು ಒರೆಸಿ. ಪಾಪ ಕಣ್ಬಿಡು, ಅಮ್ಮ ಹೆಂಗಪ್ಪ ಹೇಳ್ಕೊಟ್ಟಿದ್ರು ಕಣ್ಬಿಡಕ್ ನಿಂಗೆ. ಇಲ್ಲ ಮೊಂಡಿ ಎಲ್ಲ ತರ್ಚ್ಕೊಂಬಂದಿದ್ದಿಲ್ಲ ಪಾಪ. ಯಪ್ಪ ಅಷ್ಟು ರಾತ್ರಿ ಹೋಯ್ತಾರೆ ಯಾರಾದ್ರೂ ಪಾರ್ಕಿಗೆ ಆಟಾಡಕ್ಕೆ? 9:15 ಹೋಗೋರೆ ರಾತ್ರಿ. ಎದ್ದ ತಕ್ಷಣ ಆಚೆ ಬಂದ್ಬಿಡ್ಬೇಕು ಅಲ್ವಾ? ಒಂದು ಸೆಕೆಂಡ್ ಇರಲ್ಲ ಎದ್ಮೇಲೆ ಬೆಡ್ಡಲ್ಲಿ. ಓನಪ್ಪ ಯಪ್ಪ 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 ಯಪ್ಪ. You looking so cute, mama. ಯಾರು ಹೇಳಿದ್ರು? ಯಾರು ಹೇಳಿದ್ರು ನಿಮ್ಗೆ? ಅವನು ಹೇಳ್ತಾನೆ, ಅವ್ರನ್ನೇ ಅವನು ಹೇಳ್ತಾನೆ. ಮುಖ ನೋಡಿ, ಮುಖ ಹೆಂಗ್ ಮಾಡೈತಿ ನೋಡಿದು ಪಾಲಿ. ಹೈ ಯಪ್ಪ 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 ಯಪ್ಪ.
ಅನ್ನ ಆಯ್ತು. ಮಲ್ಕೊಂಡಿದ್ಲಿ, ಇವಾಗ ಎದ್ಲು. ಇವಾಗ ರೈಸ್ ಇಟ್ಟಿದ್ದೀನಿ. ಬಿಸಿ ಬಿಸಿ ಅನ್ನ ಚಿಟ್ಟಿಗೆ ಅಲ್ಲಪ್ಪ. ಬಿಸಿ ಬಿಸಿ ಅನ್ನ, ಬಿಸಿ ಬಿಸಿ ಅನ್ನ ತಿನ್ನೋದು ಚಿಟ್ಟಿ. ಈಗ ತಿನ್ನಲ್ಲ ಮತ್ತೇನು ತಿಂತೀಯ? ಮ್ಯಾಗಿ ಇದು ಸರಿಯಾಗಿಲ್ವೇ? ಬೂಸ್ಕೊಡ್ತೀನಿ ಪಾಪ ಅಂತ ಇವತ್ತು ಕೊಟ್ಟಿರೋದು ಅಷ್ಟೇ ನಿನ್ಗೆ. ಅನ್ನ ಸಾಂಬಾರು ಊಟ ಮಾಡಬೇಕು. ಏಯ್ ಅನ್ನ ಸಾಂಬಾರು ತಿನ್ಬೇಕು ಕಣೋ. ಮತ್ತೇನು ತಿಂತೀಯ? ಹಾ, ಮ್ಯಾಗಿ ಜೊತೆ ಒಂದು ಗೂಸು ಆಯ್ತಾ? ಪ್ಲೀಸ್ 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 ಪ್ಲೀಸ್. ಆಗಿಬೇಕಂತ ಪಾಪ ಅಂತ ಒಂದಿನ ಕೊಟ್ಟೆ, ತಂದು ಇಟ್ಟಿದ್ರಲ್ಲ ಅಪ್ಪ ಮಗಳು ಅಂತ. ಈಗ ಅದನ್ನೇ ಕೇಳ್ತಾಳೆ. ಸಿಟ್ಟಿಗೆ ಟಿ ವಿ ಹಾಕೊಟ್ಟಿದ್ದೀನಿ, ಯೂಟ್ಯೂಬ್ ನೋಡ್ತಾ ಇರ್ತಾಳೆ. ಅಷ್ಟರಲ್ಲಿ ನಾನು ಸ್ವಲ್ಪ ಇದೆಲ್ಲ ಸ್ವಲ್ಪ ಎದ್ದಾಕ್ಬಿಟ್ಟಿದ್ದು, ಅದಕ್ಕೆ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಬಿಡಲ್ಲ ನನಗೆ ಮಾಡೋಕ್ಕೆ. ಇಷ್ಟು ದಿನ ಹಂಗೆ ಅನ್ಕೊಂಡು ಸುಮ್ಮನೆ ಇದ್ದೆ. ಈಗ ಒಂದು 5 ನಿಮಿಷ ಅಷ್ಟೇ ನೋಡ್ತಾ ಇರ್ತಾಳೆ ಟಿ ವಿನ. ಒಂದು 2 ನಿಮಿಷ ಬರ್ತಾಳೆ ಈ ಕಡೆ. ಆಯ್ತು, ಆಮೇಲೆ ಯಾವಾಗ ಬರ್ತಾಳೆ ಅಂತ ಗೊತ್ತಿಲ್ಲ. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಅಷ್ಟರಲ್ಲಿ ನನ್ನ ಕೆಲಸಗಳನ್ನೆಲ್ಲ ಮುಗಿಸ್ಕೊಬೇಕು ನಾನು. ತುಂಬ ಜಾಸ್ತಿ ಇದಾಗಿರೋದನ್ನೆಲ್ಲ ವಾಶ್ ಮಾಡಿಟ್ಟಿದ್ದೀನಿ. ಸ್ವಲ್ಪ ಜಾಸ್ತಿ ಯೂಸ್ ಮಾಡಲ್ಲಲ್ಲ, ಅದನ್ನೆಲ್ಲ ಹಂಗಂಗೆ ಓಡಿಸಿಡ್ತಾ ಇದ್ದೀನಿ. ಚಿಟ್ಟಿ ಯೂಟ್ಯೂಬ್ ಹಾಕೊಟ್ಟಿದೆ, ಯೂಟ್ಯೂಬ್ ನೋಡ್ತಾ ಇದ್ಲು ಅಂತ ಹೇಳ್ಬಿಟ್ಟು ನಾನು ಅಡುಗೆ ಮನೆ ಕ್ಲೀನ್ ಮಾಡಿ ನನಗೂ ಟಿ ವಿ ನೋಡ್ತದಲ್ಲ ಅಂತ ಹೇಳ್ಬಿಟ್ಟು ಅಡುಗೆ ಮನೆ ಕ್ಲೀನಿಂಗಿಗೆ ಹೋದೆ. ಬಂದರು ಮೇಡಮ್ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತ ನೋಡಿ. ಇಲ್ಲಿ ನೋಡಿ, ಇಲ್ಲಿ ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಆ ಕಡಲೆ ಹಿಟ್ಟು ತಗೊಂಡು ಅದು ವೇಸ್ಟ್ ಡಬ್ಬದೊಳಗಡೆ ತುಂಬ. ನೋ ನೋ ನೋ, ಇದು ಬೇಕು ಪಾಪು. ಬೇರೆದ್ ಕೊಡ್ತೀನಿ ಇರು, ಬೇರೆದ್ ಕೊಡ್ತೀನಿ. ಇದು ಕ್ಲೀನ್ ಮಾಡೋಣ ಅಂತ ಬಂದೆ. ಇಷ್ಟೇ 2 ಕ್ಲೀನ್ ಮಾಡಿದ್ದು, ಅಷ್ಟರಲ್ಲಾಗಲೇ ಬಂದ್ಲು. ಯಪ್ಪ ನೋಡಿ ಹೆಂಗೆ ಮಾಡಿಟ್ಟಿದ್ದಾಳೆ ಕಡಲೆ ಹಿಟ್ಟೆಲ್ಲ. ಓ ಗಾಡ್. ಏನ್ ಮಾಡಲ್ಲ ನಡಿ, ನಾನು ಕೆಲಸನ ಮಾಡಲ್ಲ, ನಿನ್ ಜೊತೆನೆ ಕುತ್ಕೊಂತೀನಿ ನಡಿ. ಅಲ್ಲಿ ನೋಡಲ್ಲಿ, ಅಲ್ಲಿ ಎಷ್ಟು ಇದು ಮಾಡಿದ್ದೆ, ಎಲ್ಲದಕ್ಕೂ ತುಂಬಿದ್ಯಾ? ನೋಡಿ, ಕಡಲೆ ಹಸಿರು ತೊಗೊಂಡಿಲ್ಲ ಅಂತ ಹೇಳ್ಬಿಟ್ಟು ಹಳೇದೊಂದು ಸ್ವಲ್ಪ ರಾಗಿ ಹಸಿಟ್ಟಿತ್ತು, ಅದನ್ನು ಕೊಟ್ಟಿದ್ದೀನಿ. ಅದನ್ನೆಲ್ಲ ತುಂಬಿಟ್ಟಿದ್ದಾಳೆ. ಅದ್ರಲ್ಲೇ ಅಡ್ಡಿಡ್ಬೇಕು, ಅದನ್ನೇ ಬೇರೆ ಬೇರೆದಕ್ಕೆ ಹಾಕ್ಬೇಕು. ಎಲ್ಲ ಖಾಲಿ ಮಾಡಿದ್ರೆ ಊಟ ಮಾಡೋಕ್ಕೆ ಇಲ್ಲ ಇರಲ್ಲ. ಆಮೇಲೆ ಬಿದ್ದು ಗಾಯ ಮಾಡ್ಕೊಂಡವಳೆ, ಅದನ್ನ ತೋರಿಸ್ತಾ ಇದ್ದಾಳೆ. ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕು ಕಾಣೆ. ಸುಮ್ಮನೆ ಕೂಚಲ್ಲ ನೀವು ಪಾಪ. ಇಲ್ಲಿ ಬಾಯ್ಲಿ, ಸುಮ್ಮನೆ ಕೂಚಲ್ಲ ನೀವು. ಗಾಯ ಆದ್ರೂ ಕೂತ್ಕೊಳ್ಳಲ್ಲ, ಓಡಾಡ್ತಾ ಇರಬೇಕು. ಅಲ್ಲಿ ಬಣ್ಣ ಐತೆ ನೋಡಿ, ಬಣ್ಣ ತಗೊಳ್ಳಿ. ಹೋಳಿ ಬಣ್ಣ ಅಲ್ಲಿ ತಗೋ. ಅಲ್ಲಿ 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 ಹಾಂ, ಅದೇ ಕೆಳಗೆ ಪಿಂಕ್ ಕಲರ್. ಹಾಂ ಅದೇ, ಅದೇ ಕೈಯಲ್ಲಿ ತಗೊಳ್ಳಿ ಹಂಗೆ. ತಂಬ ಹಾಕೋ ಮಗುಗೆ. ನಿಮ್ಮ ಮುಖಕ್ಕೆ ಕೊಳ್ರಿ, ನಿಮ್ಮ ಮುಖಕ್ಕೆ ಬಾಯಿಗಲ್ಲ ಮಂಗ. ಬೊಂಗರ ಇದು. ಗಿಂಟಿದಲ್ಲ ಅದು, ಅದು ಪ್ರೀತಿಯಿಂದ ಪಪ್ಪಿ ಕೊಟ್ಟಿದ್ದು ಅದು ಅಷ್ಟೇ. ಏನು ನೋಡ್ತಾ ಇದ್ದೀರಲ್ಲಿ? ಗಿಡನ ಏನಂಗೆ ನೋಡ್ತೀರಾ? ಗಿಡನ ನೀವು ಹಾಂ, ಗಿಡನ ಯಾಕೆ ನೋಡ್ತೀರಾ? ನಾವು ಕಕ್ಷಿ ಅಂದ್ರೆ ಅಂದ್ರೆ ಕಾಕನಂತ ಇತ್ತಲ್ಲ ಅದು. ಹಾಂ ಕಾಕ.
ಓದುತ್ತಿರೋದು. ನೀನ್ ಟ್ಯೂಷನ್ಗೆ ಹೋಗ್ತಾ ಇದೀಯಾ? ಟ್ಯೂಷನ್ ಸರಸ್ವತಿ ಪೂಜೆ. ನೀನ್ ಟ್ಯೂಷನ್ಗೆ ಹೋಗಲ್ವಲ್ಲ, ನೀನ್ ಯಾಕೆ ಹೋಗ್ತಿದ್ಯಾ? ಕರೆದಿದ್ದಾರ ಮಿಸ್ಸು? ಇವತ್ತಾ? ಫ್ರೈಡೇ. ಅದೇನದು ಕೈ ಏನಿದು? ಯಾಕೆ ಅಡುಗೆ ಮಾಡ್ತಾ ಇದ್ದ? ಮತ್ತೆ ಬಾಕ್ಸಿಂಗ್ ಮಾಡೋದು. ಗಾಯ ಮಾಡ್ಕೊಂಡು ಅನ್ನಲ್ಲಪ್ಪ ಪೀಕು. ನಾನು ಓದೆ ಬಂದಿತ್ತು. ಏನು ಗಾಯ ಗಾಯ? ಬಂದಿತ್ತು. ಹೌದಾ? ಈ ಕಡೆ ಬಾ, ಬಿದ್ಬಿಡ್ತೀಯಾ? ಬಿದ್ದಲ್ಲ, ಪಿಕ್ಕು ಜಾಗ ಬಿದ್ದಲ್ಲ. ಕರ್ಕೊಂಡೋಗ ಅವಳನ್ನ. ಅಲ್ಲೋಗಿದ್ರೆ ಡ್ಯಾನ್ಸ್ ಮಾಡಬೇಕು. ಮಾಡ್ತಾಳೆ, ಕರ್ಕೊಂಡೋಗು. ಡ್ಯಾನ್ಸ್ ಮಾಡ್ತೀಯಾ? ಒಯ್ತೀಯ ಪೀಕು ಜೊತೆ? ಮಾಡ್ತೀಯಾ? ಮತ್ ಬಾ ಈ ಕಡೆ, ಹೋಗಲ್ಲ ಅಂದ್ಮೇಲೆ ಎಂತಕ್ಕೆ? ಅವಳು ಬಿಡ್ತಿಲ್ಲ. ಬಾ ಈ ಕಡೆ ಬರ್ತಾನೆ. ಬಾ. ನಿನ್ಗಿದು ಬೇಕಿತ ಮಗನೇ, ವಾಪಸ್ಸು ಒಂಟೋಗು ಶಿವನೇ. ಬಾರಲ್ಲೋ ಅಯ್ಯ. ಪಾಪು ಈ ದ್ರಾಕ್ಷಿನ ಎಸಿತೀನಿ ಇಲ್ಲಿಂದ ಅಲ್ಲಿಗೆ, ಆಯ್ತಾ? ಎಷ್ಟನೇ ಚಾನ್ಸಿಗೆ ಹಾಕ್ತೀನಿ ಅಂತ ನೋಡಿ. ಅದು ತಿನ್ಕೋ ಬಾಯಲ್ಲಿರೋದ್ನ. ಸ್ಟಾರ್ಟ್. 3, 2 ಹಿಂದೆ ಕುತ್ಕೋಬೇಕು. ಸಾಕು ಅಷ್ಟೇ. ಮುಗೈತೆ. ಅಯ್ಯಯ್ಯೋ. ಅಯ್ಯೋ ಚೆನ್ನಾಗಿ. ಅಯ್ಯೋ ದೇವ್ರೆ. ಇನ್ನೊಂದು ನಾನು ಎಷ್ತೀನಿ. ನಿಲ್ಲಿಸಿದ್ಯಾ? ಹಿಂದೆ ಕೂತ್ಕೊಳ್ಳಿ. ಇನ್ನ ಹತ್ರ ಅಯ್ಯಯ್ಯೋ. ಬಾಯಿಗೆ ಹಾಕ್ರಿ, ದೂರದಿಂದ ಹಾಕಿ. ಅವಳೇ ತಿನ್ಕೊಂಬಿಟ್ಲು. ನಾನೀಗ ಹೈ ಫೈ. ಯೇ. ಸೂರ್ಯ ನಮ್ಮ ರೂಮಲ್ಲಿ ಡೈರೆಕ್ಟ್ ಕಾಣಿಸ್ತಾನೆ ನೋಡಿ, ಸೂರ್ಯ ಮುಳುಗ್ತಾ ಇದ್ದಾನೆ ಇವಾಗ. ಒಂದು ನಿಮಿಷ ಇರಪ್ಪ, ಸೂರ್ಯನ ತೋರಿಸ್ತೀನಿ. ಇಲ್ಲಿ ಡೈರೆಕ್ಟ್ ನಮ್ಮ ಮನೆ ರೂಮ್ ಕಿಟಕಿಗೆ ಕಾಣಿಸ್ತಾನಲ್ಲಪ್ಪ. 6 ಗಂಟೆ ಆಯಿತು, ಇನ್ನೇನು ಮುಳುಗ್ತಾ ಇದ್ದಾನೆ ಸೂರ್ಯ. ಸೂರ್ಯ ನೋಡ್ಕೊಂಡು ಸ್ವಲ್ಪ ಹೊತ್ತು ಆಟ ಆಡ್ಸೋಚ್ಚಿಟ್ಟಿನಿ. ಇಟ್ಕೊಳ್ಳಿ ಸೂರ್ಯನ. ದೂರ ಐತೆ, ಆಚೆ ಐತೆ. ಇಟ್ಕೊಳ್ಳಿ. ನಾನು ಇಟ್ಕೋತೀನಿ ನೋಡಿಲಿ. ಅಲ್ಲಿ ಹಿಡ್ಕೊ, ಆ ಕಡೆ ಹಿಡ್ಕೊ ಸೂರ್ಯನ. ಯಾಕೆ ಹಾಕಲ್ಲ? ನಾನು ಟಿವಿ ನೋಡ್ಬಾರ್ದಾ? ನಾನು ನೋಡ್ಬೇಕಲ್ಲ ಟಿವಿನ. ನಿಧಾನಕ್ಕೆ ಹೋಗಿ. ಬಜ್ಜಿ ತಗೊಂಬನ್ನಿ ಬರ್ಬೇಕಾದ್ರೆ. ಅಪ್ಪಗೆ ಹೇಳ್ತೀರಲ್ಲ ಹೋಗಿ. ಏನಂತ ಹೇಳ್ತೀರ ಹೇಳಿ?
ನಿಧಾನಕ್ಕೆ ಹೋಗಿ. ಬಾಯ್. ಅದು ಏನು ಪಾಪ, ಅದು ಯಾಕೆ ತಿಂತೀಯ ಪಾಪ ಅದನ್ನ? ಈಗ ಎಸೆದ ಅದನ್ನ? ಹಾಂ, ಎಸ್ದಾ? ಎಸೆಯಕ್ಕೆ ತಂದಿದ್ದ ಅಂಗಡಿಯಿಂದ? ಹಾಂ, ಎಸೆಯಕ್ಕ ಪಾಪ ತಂದಿದ್ದು, ಯಾಕೆ ಎಸ್ದೆ ಅದನ್ನ? ಅಯ್ಯೋ ಅಯ್ಯೋ ಅಯ್ಯೋ, ಹೆಂಗಪ್ಪ ತಡೆಯೋದು ಇವ್ರ ಕಾಟನ? ತೂ ಬಿಡು ಮಮ್ಮ. ಅಯ್ಯೋ ದೇವ್ರೆ, ಬೆಳಿಗ್ಗೆಯಿಂದ ರಾತ್ರಿವರೆಗೂ ಇದೆ ನಂದು ಗೋಳು. ನನ್ನ ಗೋಲ್ನ ಕೇಳೋರು ಯಾರು ಇಲ್ಲ ಅಲ್ವಾ? ಥ್ಯಾಂಕ್ಸ್ ಬಂಗಾರ. ನೀನೇ ನನಗೆ ಗೋಳ್ ಕೊಡೋದು, ನೀನೇ ನನ್ನ ನಾನಿದ್ದೀನಿ ಅನ್ನೋದು, ನೀನೇ ನನಗೆ ಗೋಳು ಅಷ್ಟೇ.